ರಾಜಣ್ಣ ಅವರನ್ನ ಪಕ್ಷದಿಂದ ವಜಾ ಮಾಡಿದ ಬೆನ್ನಲ್ಲೇ ಇದೀಗ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರ ಆಕ್ರೋಶ ಭುಗಿಲೆದ್ದಿದೆ. ಮತ್ತೊಬ್ಬ ವ್ಯಕ್ತಿಯಿಂದ ಆತ್ಮಹತ್ಯೆಗೆ ಪ್ರಯತ್ನಗಳಾಗಿದೆ. ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಬೆಂಬಲಿಗ ಕುತ್ತಿಗೆಗೆ ಹಗ್ಗವನ್ನ ಕಟ್ಟಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ. ಮತ್ತೊಬ್ಬ ಬೆಂಬಲಿಗ ಮಧುಗಿರಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಹೈ ಡ್ರಾಮವೇ ನಡೀತಾ ಇದೆ. ಕೂಡಲೇ ಆತನನ್ನ ರಕ್ಷಿಸಿ ಕರೆದೊಯ್ದಿದ್ದಾರೆ ಪೊಲೀಸ್ನವರು. ಏನಾಗಿದೆ ಈ ಕಾರ್ಯಕರ್ತರಿಗೆ, ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿ ನೀವು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರೋ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರೋ, ವ್ಯಕ್ತಪಡಿಸಿ ಯಾರೂ ಕೂಡ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ಆದ್ರೆ ನೀವು ಪೆಟ್ರೋಲ್ ಅನ್ನ ಸುರಿದುಕೊಳ್ಳೋದು, ಹೀಗೆ ಕತ್ತಿಗೆ ಹಗ್ಗವನ್ನ ಬಿಗಿದುಕೊಂಡು ಪ್ರತಿಭಟನೆಯನ್ನ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡೋದಿಲ್ಲ. ಪದೇ 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 ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಈ ಕಾರ್ಯಕರ್ತರು ಅಂತ ಹೇಳಿ, ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅಂತ ಹೇಳಿ ಇವ್ರುಗಳಿಗೆ ನೋಡಿ ಯಾವ ರೀತಿಯಾಗಿ ಕತ್ತಿಗೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ. ತುಮಕೂರು ಜಿಲ್ಲೆಯ ರಾಜಣ್ಣ ಅಭಿಮಾನಿಗಳಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ. ಪತ್ರಿಕಾಗೋಷ್ಠಿಯನ್ನ ಮಧ್ಯಾಹ್ನ 3 ಗಂಟೆಗೆ ಕರೆಯಲಾಗಿದೆ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ತುಮಕೂರು, ಗುಬ್ಬಿ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಮಧುಗಿರಿ, ಶಿರಾ, ಪಾವಗಡ, ಕೊರಟಗೆರೆ, ಕುಣಿಗಲ್ನಿಂದ ಭಾಗಿಯಾಗಲಿಕ್ಕಿದ್ದಾರೆ. ಪ್ರಮುಖ ನಾಯಕರಿಂದ ಸುದ್ದಿಗೋಷ್ಠಿಯಲ್ಲಿ ಮುಂದಿನ ತೀರ್ಮಾನದ ಬಗ್ಗೆ ಹೇಳಿಕೆ ಬಿಡುಗಡೆಯಾಗುತ್ತೆ. ತುಮಕೂರು ಜಿಲ್ಲೆಯಾದ್ಯಂತ ಅಭಿಮಾನಿಗಳು ಹೋರಾಟಕ್ಕೆ ರೂಪುರೇಷೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಅಧಿಕೃತವಾಗಿ ಇವತ್ತೇ ಹೋರಾಟವನ್ನು ಆರಂಭಿಸಿಬಿಟ್ಟಿದ್ದಾರೆ. ಈಗಾಗಲೇ ಮಧುಗಿರಿಯಲ್ಲಿ ದಿಢೀರ್ ಬಂಧನ ಕೂಡ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಬಸ್ಸನ್ನ ತಡೆದು ಬಸ್ನ ಅಡಿ ಮಲಗಿ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಕಿಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಅನ್ನ ಸುರಿದುಕೊಂಡು ಅಭಿಮಾನಿಗಳು ವಿಷವನ್ನ ಕುಡಿದು ಹೈ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಇವರು ಪ್ರತಿಭಟನೆಯನ್ನ ಮಾಡೋಕೆ ಬಂದಿದ್ದಾರೋ ಅಥವಾ ಡ್ರಾಮಾ ಮಾಡೋಕೆ ಬಂದಿದ್ದಾರೋ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಈ ವಿಷ, ಈ ಪೆಟ್ರೋಲು, ಈ ಹಗ್ಗ ಎಲ್ಲಿಂದ ಸಿಗುತ್ತೆ ಇವ್ರುಗಳಿಗೆಲ್ಲ ಅಂತ ಹೇಳಿ ಮೊದಲೇ ತಯಾರಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಅಂತ ಕಾಣಿಸುತ್ತೆ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಥವಾ ಮಾಧ್ಯಮದ ಗಮನವನ್ನ ಸೆಳೆಯುವಂತಹ ಪ್ರಯತ್ನಗಳೇನಾದ್ರೂ ಮಾಡ್ತಾ ಇದ್ದಾರಾ ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಪ್ರತಿಭಟನೆಯ ಭಾಗವಾಗಿ ಇವೆಲ್ಲವೂ ಸೇರ್ಪಡೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮತ್ತೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಈ ಪೆಟ್ರೋಲು, ಈ ವಿಷ ಮತ್ತೆ ಈ ಹಗ್ಗ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಎಲ್ಲವೂ ಪ್ರೀ ಪ್ಲಾನ್ಡ್, ಎಲ್ಲವೂ ಕೂಡ ಮುಂಚಿತವಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ಬರ್ತಾ ಇದ್ದಾರಾ, ಹೇಗೆ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಹೇಗೆ ಅಂತ ಹೇಳಿ, ಅಥವಾ ಮಾಧ್ಯಮದ ಗಮನ ಸೆಳೆಯುವಂತಹ ಪ್ರಯತ್ನಗಳು ಈ ಮೂಲಕವಾಗಿ ಆಗ್ತಾ ಇದೆಯಾ? ಇದೊಂದು ಹೈ ಡ್ರಾಮಾ ಹತ್ರ ಕಾಣುತ್ತೆ. ಯಾಕೆಂದ್ರೆ ಈ ಮೊದಲು ಸಭೆ ಕರೆದಂತ ಸಂದರ್ಭದಲ್ಲಿ ಮಧುಗಿರಿ ಬಂದ್ ಆಗ್ಲಿ ಹೋರಾಟ ಆಗ್ಲಿ ಯಾವ ರೀತಿಯ ತೀರ್ಮಾನಗಳು ಕೈಗೊಂಡಿರಲಿಲ್ಲ. ಅಲ್ಲಿ ನಡೆದಿದ್ದೇನಂದ್ರೆ ಸಭೆಯಲ್ಲಿ ಮುಂದಿನ ಹೋರಾಟ ಏನ್ ಮಾಡ್ಬೇಕು, ಸಚಿವ
ರಾಜಣ್ಣ ಅವರಿಗೆ ವಜಾ ಮಾಡಿರೋ ಪ್ರಕರಣವನ್ನ ಯಾವ ರೀತಿ ಎದುರಿಸಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಆಗ್ತಿತ್ತು. ಆ ಚರ್ಚೆ ಆಗದ ಸಂದರ್ಭ ದಿಢೀರಂತ ಏಕಾಏಕಿ ಕೆಲವರು ದಿಢೀರಂತ ಮಧುಗಿರಿ ಬಂದ್ಗೆ ಕರೆ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡ್ರು. ಅದಕ್ಕೆಲ್ಲರೂ ಈ ಸಭೆಯಲ್ಲಿ ಇದ್ದಂತರು ಎಲ್ಲರೂ ಹೋಗ್ಬಿಟ್ರು. ಅದಾದ ನಂತರ ಸಭೆಯಿಂದ ಕಲ್ಯಾಣ ಮಂಟಪದಿಂದ ಹೊರಗಡೆ ಬಂದಂತ ಕಾರ್ಯಕರ್ತರು, ಅಭಿಮಾನಿಗಳು ರಸ್ತೆ ತಡೆ ಮಾಡಿದ್ರು, ಬಸ್ಗೆ ಅಡ್ಡ ಮಲಗಿದ್ರು. ಇನ್ನು ಕೆಲವು ಕಡೆ ಕೆಲವು ಕಡೆ ಅಂಗಡಿಗಳನ್ನ ಮುಚ್ಚೋ ಪ್ರಯತ್ನ ಮಾಡಿದ್ರು. ಇನ್ನು ಕೆಲವು ಕಡೆ ಅಲ್ಲಿ ಇದ್ದಂತ ಸ್ಥಳೀಯರಿಗೆ ಜೋರಾಗಿ ಕೂಗಿ ಅಂಗಡಿ ಬಂದ್ ಮಾಡಿಸೋ ಕೆಲಸವನ್ನ ಮಾಡಿದ್ರು. ಇದ್ರ ಜೊತೆಗೆ ಪ್ರತಿಭಟನೆ ಸಾಗುವ ವೇಳೆ ಅಂತ ಸಂದರ್ಭದಲ್ಲಿ ಮೊದಲು ಒಂದು 2-3 ಕಡೆ ಪ್ರತಿಭಟನೆ ನಡೀತಿತ್ತು. ಆ ಸಂದರ್ಭದಲ್ಲಿ ಓರ್ವ ಯುವಕ ಪೆಟ್ರೋಲ್ ಸುಟ್ಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಬೆಂಕಿ ಹಾಕಿ ಟೈರ್ಗೆ ಬೆಂಕಿ ಹಾಕಿ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಲಾಗ್ತಿತ್ತು. ಇದಾದ ನಂತರ ಪೊಲೀಸರು ಕಡಿಮೆ ಸಂಖ್ಯೆ ಅದಾದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕರ್ತರ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಅದಾಗ್ಯೂ ಕೂಡ ಒಂದಷ್ಟು ಪ್ರತಿಭಟನೆ ಸಾಗದಂತೆ ಜನರು ಕೂಡ ಅಲ್ಲಿ ಆಕ್ರೋಶಕ್ಕೆ ಒಳಗಾದ್ರು. ಅಲ್ಲಿ ಕೆಲವು ಸಾರಿ ಹಗ್ಗಗಳನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಐಡ್ರಾಮ ಮಾಡಿದ್ರು. ಇನ್ ಕೆಲವು ಡೀಸೆಲ್ ತಂದು ಸುರ್ಕೊಂಡ್ರು. ಮತ್ತೊಬ್ಬ ವಿಷ ಅಂತ ಬಾಟ್ಲ್ ಇಟ್ಕೊಂಡು ಕುಡಿತೀನಿ ಅಂತ ಪ್ರಯತ್ನ ಮಾಡಿದ. ಇದೆಲ್ಲವನ್ನು ನೋಡಿದಂತ ಪೊಲೀಸರು ತಡೆದು ಅವರನ್ನ ಹಿಡಿದು ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಏನು ವಿಷ ಕೊಡುವಂತ ವ್ಯಕ್ತಿಗೆ ಮಧುಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆ ವ್ಯಕ್ತಿ ಆರಾಮಾಗಿದ್ದಾನೆ ಅಂತ ವೈದ್ಯರು ಸದ್ಯದ ಮಾಹಿತಿ ಗೊತ್ತಾಗ್ತಿರ್ತದೆ. ಇನ್ನು ಉಳಿದಂತೆ ಇಬ್ರು ಹಗ್ಗವನ್ನ ಹಾಕೊಂಡು ತಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಬೆದರಿಕೆ ಆಗ್ತಿತ್ತು. ಹೇಳಿದಾಗೆ ಇದು ಅವ್ರು ಯಾವ ರೀತಿ ಹೋರಾಟ ಮಾಡ್ತಿರೋದು ಮುಖ್ಯ ಅಲ್ಲ, ಇದು ಮಾಧ್ಯಮಗಳ ಮೂಲಕ ಸಂಬಂಧಪಟ್ಟವರಿಗೆ ತಲುಪಬೇಕು ಅನ್ನೋದಷ್ಟೇ ಅವರ ಆಸಕ್ತಿ ಅಂತ ಕಾಣುತ್ತೆ. ಹಾಗಾಗಿ ಈ ಕ್ಷಣ ಕೂಡ ಪ್ರತಿಭಟನೆ ಹಾಗೆ ಯಥಾಸ್ಥಿತಿಯಾಗಿ ಮುಂದುವರೆದಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.